ಎಲ್ಲರಿಗೂ ನಮಸ್ಕಾರ. ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ವಾಚನ. ಮೊದಲನೆಯ ದಿನ ಸೋಮವಾರ. ನಾನು ಗಿರೀಶ್ ಚಾಮ್ನಾಳ್, ಮೂಲತಃ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಾಮ್ನಾಳ್ ಗ್ರಾಮದವನು. ಪ್ರಸ್ತುತ ನಾನು ಕಲಬುರಗಿಯಲ್ಲಿ ವಾಸವಾಗಿದ್ದೇನೆ. ಮಂಕುತಿಮ್ಮನ ಕಗ್ಗ ವಾಚನ ಮಾಡುತ್ತೇನೆ. ಈ ಜಗದ ಗಂಧ ಪರಿ ಪರಿಹಸಿವ ಕೆಣಕುತ್ತಿರೆ, ಈ ಜಗದ ಗಂಧ ಪರಿ ಪರಿಹಸಿವ ಕೆಣಕುತ್ತಿರೆ, ಭೋಜನವ ನೀಡೆನೆನೆ ಮನಸುಮ್ಮನಿಹುದೆ, ಭೋಜನವ ನೀಡೆನೆನೆ ಮನಸುಮ್ಮನಿಹುದೆ, ಸಾಜಗಳ ಕೊಲ್ಲೆನುವ ಹಠಯೋಗಕ್ಕಿಂತ ಸರಿ, ಸಾಜಗಳ ಕೊಲ್ಲೆನುವ ಹಠಯೋಗಕ್ಕಿಂತ ಸರಿ, ರಾಜಯೋಗದುಪಾಯ ಮಂಕುತಿಮ್ಮ, ರಾಜಯೋಗದುಪಾಯ ಮಂಕುತಿಮ್ಮ. ಮಾನ್ಯ ಡಿ ವಿ ಜಿ ಗುಂಡಪ್ಪನವರು ಈ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಮನಸ್ಸಿನ ಎರಡು ಮುಖಗಳನ್ನು ತೆರೆದಿಟ್ಟಿದ್ದಾರೆ. ಅಂದರೆ ವೈರಾಗ್ಯದಲ್ಲಿ 3 ಥರದ ವೈರಾಗ್ಯಗಳಿವೆ. ಯಾವ ಥರ ಅಂತಂದರೆ ಉದರ ವೈರಾಗ್ಯ, ಅಭಾವ ವೈರಾಗ್ಯ ಮತ್ತು ಸ್ಮಶಾನ ವೈರಾಗ್ಯ ಅಂತ. ಈ 3 ವೈರಾಗ್ಯಗಳಲ್ಲಿ ಸಾಮಾನ್ಯವಾಗಿ ಇವು ಪ್ರತಿಯೊಬ್ಬರಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಬಂದೇ ಬರುತ್ತದೆ. ಉದರ ವೈರಾಗ್ಯ ಕೂಡ ಎಲ್ಲರಿಗೂ ಬಂದೇ ಬರುತ್ತದೆ. ಅಭಾವ ವೈರಾಗ್ಯ ಕೂಡ ಎಲ್ಲರಿಗೂ ಸರ್ವೇ ಸಾಮಾನ್ಯ. ಮತ್ತು ಇನ್ನು ಕೊನೆಯದಾಗಿ ಸ್ಮಶಾನ ವೈರಾಗ್ಯ, ಇದು ಕೂಡ ಎಲ್ಲರಿಗೂ ಅಂತಿಮ ಒಂದು ಕಾರ್ಯದಲ್ಲಿ. ನಮಗೆ ಚಿಕ್ಕವರಿದ್ದಾಗ ಮನೆಯಲ್ಲಿ ಎಲ್ಲರೂ ಹೇಳ್ತಾಯಿದ್ರು, ಸ್ಮಶಾನ ವೈರಾಗ್ಯಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಬಾರ್ದು ಅಂತ. ಯಾಕಂತಂದರೆ ಚಿಕ್ಕವರಿದ್ದಾಗ ಅವರಿಗೆ ಸ್ಮಶಾನ ವೈರಾಗ್ಯ ಬಂದರೆ ಮುಂದೆ ಸಂಸಾರ ಮಾಡುವುದು ಕಷ್ಟ ಅಂತನೋ ಒಂದು ಭಾವನೆಯಿಂದ ನಾವು ಚಿಕ್ಕವರಿದ್ದಾಗ ನಮಗೆ ಸ್ಮಶಾನಕ್ಕೆ ಕರೆದುಕೊಂಡು ಹೋಗ್ತಾಯಿದ್ದೀರ, ನೀನು ಚಿಕ್ಕವರಿದ್ದೀಯಾ ಸ್ಮಶಾನಕ್ಕೆ ಹೋಗಬಾರ್ದು ಅಂತ ಹೇಳ್ತಾಯಿದ್ರು. ಅದು ಈಗ ಬರ್ತಾ ಬರ್ತಾ ಗೊತ್ತಾಗ್ತಾ ಇದೆ ಸ್ಮಶಾನ ವೈರಾಗ್ಯ ಯಾಕೆ ಅಂತ. ಈ ವೈರಾಗ್ಯ ತಾತ್ಪೂರ್ತಿಕವಾಗಿ ಕೂಡ ಇರುತ್ತದೆ. ಕೆಲವೊಂದು ಸಲ ನಾವು ನೋಡ್ತೇವೆ ಸ್ಮಶಾನ ವೈರಾಗ್ಯ ಅಂತಂದರೆ, ಈಗ ಯಾರಾದರೂ ಒಬ್ಬರು ದೈವಾಧೀನರಾದರೆ ಅವರ ಮನೆಯಲ್ಲಿ ಎಲ್ಲರೂ ಮಾತಾಡ್ತಾರೆ ಅವರ ಬಗ್ಗೆ. ಎಲ್ಲಿವರೆಗೆ ಮಾತಾಡ್ತಾರೆ ಅಂತಂದರೆ ಸ್ಮಶಾನಕ್ಕೆ ಹೋಗುವವರೆಗೆ. ಯಾವಾಗ ಅವರ ಚಿತೆಯನ್ನು ಇಡ್ತಾರೆ, ಮತ್ತೆ ಮನೆಗೆ ಬಂದು ಸ್ನಾನವನ್ನು ಮಾಡಿದ ಕೂಡಲೇ ಮತ್ತೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ. ಆ ಕ್ಷಣಕ್ಕೆ ಮಾತ್ರ ಆ ವೈರಾಗ್ಯ, ಅದೇ ಸ್ಮಶಾನ ವೈರಾಗ್ಯ ತಾತ್ಪೂರ್ತಿಕವಾಗಿರುತ್ತೆ ಅಂತ ಮಾನ್ಯ ಡಿ ಜಿ ಗುಂಡಪ್ಪನವರು ಹೇಳ್ತಾರೆ. ಒಂದು ಸುಂದರವಾದ ವಸ್ತು ಕಣ್ಣಿಗೆ ಬಿದ್ದರೆ ತಕ್ಷಣ ಆ ವೈರಾಗ್ಯಮಯವಾದ ಮತ್ತೆ ಆ ವಸ್ತುವನ್ನು ಪಡೆಯುವ ಆಸೆ ಪ್ರಾರಂಭವಾಗುತ್ತದೆ. ಅಂದರೆ ಯಾವುದೇ ಒಂದು ವಸ್ತುವನ್ನು ನಾವು ನೋಡಿದಾಗ ಅದು ನಮಗೆ ಕೈಗೆಟುಕುವ ರೀತಿಯಲ್ಲಿ ಇರದೇ ಇದ್ದರೆ ಅದನ್ನು ನಾವು ಮತ್ತೆ ಮತ್ತೆ ಮರಳಿ ಪಡೆಯಬೇಕೆನ್ನುವ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದೇ ರೀತಿ ಮಾನ್ಯ ಡಿ ವಿ ಜಿ ಗುಂಡಪ್ಪನವರು ಈ ಒಂದು ಕಗ್ಗದಲ್ಲಿ ತಿಳಿಸಿದ್ದಾರೆ. ಮಾನವನ ಮನಸ್ಸು ಎಷ್ಟೇ ತ್ಯಾಗದಲ್ಲಿದ್ದರೂ ಹೊರ ಪ್ರಪಂಚದಲ್ಲಿಯ ವಿಷಯಗಳು ಅವನನ್ನು ತಮ್ಮ ಕಡೆಗೆ ಸೆಳೆಯುತ್ತವೆ. ಈ ಮನಸ್ಸನ್ನು ಸೆಳೆಯೊಯ್ಯುವವು ಇಂದ್ರಿಯಗಳು. ನಮ್ಮ ಪಂಚೇಂದ್ರಿಯಗಳೇನಿದ್ದಾವೆ ಅವು ನಮ್ಮ ಹತೋಟಿಯಲ್ಲಿಲ್ಲ. ಯಾಕಂತಂದರೆ ಕಣ್ಣು ನೋಡಿದ್ದು ಬಾಯಿ ಕೇಳೋದಿಲ್ಲ ರುಚಿ, ಬಾಯಿ ರುಚಿ ಕೇಳಿದ್ದು ಗಂಟಲು ಕೇಳೋದಿಲ್ಲ, ನಾಲಿಗೆ ಕೇಳೋದಿಲ್ಲ. ಹಾಗೆ ಕಿವಿಯ ಶ್ರವಣ, ಆಡುವ ಮಾತು, ಪ್ರತಿಯೊಂದು ಪಂಚೇಂದ್ರಿಯಗಳು ನಮ್ಮ ಹಿಡಿತದಲ್ಲಿಲ್ಲ. ಹಾಗಾಗಿ ಈ ಮನಸ್ಸನ್ನು ಸೆಳೆಯುವ ಇಂದ್ರಿಯಗಳು, ಈ ಪಂಚೇಂದ್ರಿಯಗಳಲ್ಲಿ ನಾಲಿಗೆ ಬಹಳ ಪ್ರಾಧಾನ್ಯವಾದದ್ದು. ನಾನು ಹೇಳಿದ್ನಲ್ಲ, ನಾಲಿಗೆ ತುಂಬ ಪ್ರಾಧಾನ್ಯವಾದದ್ದು. ಎಲ್ಲ ಇಂದ್ರಿಯಗಳು ಒಂದೇ ಕೆಲಸ ಮಾಡಿದರೆ ನಾಲಿಗೆ ಒಂದೇ ವೇಳೆಗೆ 2 ಮಹತ್ವದ ಕೆಲಸಗಳನ್ನು ಮಾಡ್ತದೆ ಅಂತ ಮಾನ್ಯ ಡಿ ವಿ ಜಿ ಗುಂಡಪ್ಪನವರು ಅತ್ಯದ್ಭುತವಾಗಿ ಈ ಚಿಕ್ಕ 4 ಸಾಲುಗಳಲ್ಲಿ ತಿಳಿಸಿದ್ದಾರೆ. 2 ಇಂಚಿನ ನಾಲಿಗೆ ಅಂತ ಕೂಡ ಅವರು ಸ್ಪಷ್ಟಪಡಿಸ್ತಾರೆ. 2 ಇಂಚಿನ ನಾಲಿಗೆಗೆ ಜಗತ್ತನ್ನೇ ಬದಲಿಸುವ ಶಕ್ತಿ ಇದೆ. ಅಂದರೆ ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು ಎನ್ನುವ ಒಂದು ನಾಣ್ಣುಡಿಯಂತೆ 2 ಇಂಚಿನ ನಾಲಿಗೆ ಇಡೀ ಜಗತ್ತನ್ನೇ ಬದಲಿಸುವ ಒಂದು ಶಕ್ತಿ ಇದೆ ಅಂತ. ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ, ಅಮೇರಿಕದ ಮಾನ್ಯ ಅಧ್ಯಕ್ಷರು ಯಾವ ರೀತಿಯ ತಮ್ಮ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ ಅಂತ. ಆ ಶಕ್ತಿ ಮತ್ತು ನಮ್ಮ ಘನತೆವೆತ್ತ ಪ್ರಧಾನಮಂತ್ರಿಯವರ ಮಾತಿನ ಶಕ್ತಿ ಎರಡೂ
ಒಂದು ತಕ್ಕಡಿಯಲ್ಲಿ ತೂಗಿದರೆ ನ್ಯಾಯದ ಪರ ತಕ್ಕಡಿ ತೂಗುತ್ತದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಮಂಥರೆಯ ಚಾಟಿಯಿಂದ ರಾಮನ ಪಟ್ಟಾಭಿಷೇಕವಾಗದೆ ರಾಮಾಯಣವಾಯಿತು. ಮಂಥರೆಯ ಆಕೆಯ ಒಂದು ಮಾತಿನಿಂದ ರಾಮನ ಪಟ್ಟಾಭಿಷೇಕವಾಗದೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ತನ್ನ ತಂದೆಯ ಮಂಥರೆಯ ಮಾತನ್ನು ಕೇಳಿ ಹೇಳಿದ ಒಂದೇ ಒಂದು ಮಾತಿಗಾಗಿ ಅತೀ ಸಂತೋಷದಿಂದ ಕಾಡಿಗೆ ಹೋದ, ವನವಾಸ ಅನುಭವಿಸಿದ, ಮತ್ತೆ ಮರಳೆ ಅಯೋಧ್ಯೆಗೆ ಬಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಇದೆಲ್ಲ ಇತಿಹಾಸ ತಮಗೆಲ್ಲ ಗೊತ್ತಿರುವಂತೆ. ಇನ್ನೊಂದು ನಾಲಿಗೆ ವಿಷಯವೆಂದರೆ ಅದು ರುಚಿ. ನಾಲಿಗೆ ಸದಾಕಾಲ ಅಮೃತಪಾನ ಮೃಷ್ಟಾನ್ನ ಭೋಜನ ಆಲಿಸುತ್ತದೆ. ಅಂದರೆ ನಮ್ಮ ನಾಲಿಗೆ ಪ್ರತಿಯೊಂದು ರುಚಿಯನ್ನು ಕೂಡ ಬೇಡುತ್ತದೆ ಅಂತ ಮಾನ್ಯ ಡಿ ಜಿ ಗುಂಡಪ್ಪನವರು ಹೇಳಿದ್ದಾರೆ. ವೈದ್ಯರು ಹಾಲು ಅನ್ನ ಹೇಳಿದರೆ ಅದು ಬಯಸೋದು ಮೊಸರನ್ನ ಉಪ್ಪಿನಕಾಯಿ. ಇದು ಸರ್ವೇ ಸಾಮಾನ್ಯ. ಇವಾಗ ನಾವು ಸಕ್ಕರೆ ಕಾಯಿಲಿರುವ ಅನೇಕ ರೋಗಿಗಳನ್ನು ನೋಡುತ್ತೇವೆ. ಅವರಿಗೆ ಯಾವುದನ್ನು ನಾವು ತಿನ್ನಬೇಡಿ ಅಂತ ಹೇಳ್ತೇವೆ ಅದನ್ನೇ ಹೆಚ್ಚಾಗಿ ತಿನ್ನಲು ಅವರು ಪರಿತಪಿಸುತ್ತಾರೆ. ಯಾಕಂತಂದರೆ ಅದು ನಾಲಿಗೆಯ ರುಚಿ. ಹಾಗಾಗಿ ನಾಲಿಗೆಯ ಮಹತ್ವವನ್ನು ತುಂಬ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಇಂತಹ ಚಪಲವಾದ ಇಂದ್ರಿಯಗಳನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ಜೀವನ ಸಾಗಿಸಬೇಕಾಗಿದೆ. ಮನಸ್ಸಿಗೆ ಆಹಾರ ಸೇವಿಸುವುದಕ್ಕಿಂತ ದೊರಕುವ ತೃಪ್ತಿ ಇಲ್ಲವೇ ಚಾಟಿಯಿಂದ ಬದುಕುವ ಆನಂದ. ಅಂದರೆ ಹಾಸಿಗೆತ್ತಷ್ಟು ಕಾಲು ಚಾಚುವಂಥ ನಮ್ಮ ಗ್ರಾಮೀಣ ಭಾಗದ ನಾಣ್ಣುಡಿಯಂತೆ ಎಷ್ಟು ನಮಗೆ ತೃಪ್ತಿ ಸಿಗುತ್ತೆ ಅಷ್ಟರಲ್ಲೇ ನಾವು ತೃಪ್ತಿ ಪಡಬೇಕಾದ ಒಂದು ಸಂದರ್ಭ ಒದಗಿ ಬರ್ತದೆ. ಈ ದೊರಕುವ ಆನಂದ ತಾತ್ಪೂರ್ತಿಕವಾಗಿದ್ದು ಸದಾನಂದವನ್ನು ಮಾತ್ರ ಇದ್ದ ಹಾಗೆ ನಮ್ಮ ಮನಸ್ಸು ಮೋಸ ಮಾಡುತ್ತದೆ. ಇದರ ಅರಿವು ಯಾರಿಗೂ ಇಲ್ಲ. ಏಕೆಂದರೆ ಮನಸ್ಸಿನ ಬುದ್ಧಿಯ ಆಳಕ್ಕೆ ಯಾರೂ ಇಳಿದಿಲ್ಲ. ಹೇಳುವ ತಾತ್ಪರ್ಯ ಪ್ರತಿಯೊಂದು ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಯಾವುದೇ ಒಂದು ಮಾಡುವ ಕೆಲಸಗಳಲ್ಲಿ ನೀವು ಮಾಡುವುದು ತಪ್ಪಂತ ಹೇಳ್ತಾ ಇದ್ದರೂ ಕೂಡ ನಾವು ಮಾಡ್ತೇವೆ. ಯಾಕಂದರೆ ನಾವು ಮನಸ್ಸಿನ ಸ್ಥೀಮಿತದಲ್ಲಿಲ್ಲ, ನಮ್ಮ ಯೋಚನೆಯ ಮತ್ತು ಆಗೋಗುಗಳ ಸ್ಥೀಮಿತದಲ್ಲಿದ್ದೇವೆ. ಹಾಗಾಗಿ ಈ ಒಂದು ಅದ್ಭುತವಾದ ಮಂಕುತಿಮ್ಮನ ಕಗ್ಗವನ್ನು ಮಾನ್ಯ ಡಿ ಜಿ ಗುಂಡಪ್ಪನವರು ನಮಗೆ ತಿಳಿಸಿದ್ದಾರೆ. ಜಗದ ಗಂಧ ಪರಿಪರಿ ಹಸಿವ ಕೆಣಕುತ್ತಿರೆ ಭೋಜನವ ನೀಡೆನೇ ಮನ ಸುಮ್ಮನೆ ಹುದೆ ಸಹಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ ಸರಿ ರಾಜಯೋಗದುಪಾಯ ಮಂಕುತಿಮ್ಮ. ಅದ್ಭುತವಾದ ಒಂದು ವಿವರಣೆಯನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.